ಹಾಯ್ ಆಲ್, ವೆಲ್ಕಮ್ ಟು ಸಂಧ್ಯಾ ಹರೀಶ್ ವ್ಲಾಗ್. ಸೊ ಇವತ್ತು ಫ್ರೈಡೇ ಮಾರ್ನಿಂಗ್. ನಾನಿಲ್ಲಿ 4 ಗಂಟೆ ಅಷ್ಟೊತ್ತಿಗೆ ಎದ್ದು ಮನೆ ಫುಲ್ ಕ್ಲೀನ್ ಮಾಡಿ ಅನಂತರ ಹಾಗೆ ಕಿಚನಿಗೆ ಬಂದೆ ಅಡುಗೆ ಮಾಡೋಣ ಅಂತ. ಸೊ ಯಾವುದೇ ಥರ ತರಕಾರಿ ಇಲ್ಲದೇ ಇರೋದ್ರಿಂದ ನಾನು ಇಲ್ಲಿ ಟೊಮ್ಯಾಟೊ ಪಪ್ಪು ಮಾಡಿದೆ. ಹಾಗೆ ಹೀರೆಕಾಯಿ ಸಿಪ್ಪೆ ಇತ್ತು, ಸೊ ಅದರಿಂದ ನಾವು ಒಂದು ಪಚ್ಚಡಿ ಮಾಡ್ತೀವಿ. ಅದನ್ನು ಮಾಡಿಬಿಟ್ಟು ಮತ್ತು ಲಂಚ್ ಬಾಕ್ಸ್ಗೆ ನಾನು ಇಲ್ಲಿ ಮೂಲಿ ಪರಾಟ ಮಾಡಿದೆ. ಹಾಗೆ ಬಂದು ಧನ್ವಿನ ಎಬ್ಬಿಸ್ತಾ ಇದ್ದೀನಿ. ಟೈಮ್ ನೋಡಿದ್ರೆ 6:20 ಆಯಿತು. ಸೊ ಅವಳನ್ನ ಎಬ್ಬಿಸಿ ರೆಡಿ ಮಾಡಬೇಕು. ಮೇಡಮ್ ಎಷ್ಟೇ ಎಬ್ಬಿಸಿದ್ರೂ ಎದ್ದೇಳೋ ಒಂದು ಮೂಡಲ್ಲಿ ಇರಲಿಲ್ಲ. ಸೊ ಹಾಗೆ ಹೀಗೆ ಕನ್ವಿನ್ಸ್ ಮಾಡಿ ಅವಳನ್ನ ಎಬ್ಬಿಸ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಅವಳು ಲಂಚ್ ಬಾಕ್ಸ್, ನಾನಿಲ್ಲಿ ಅವಳಿಗೆ ಮೂಲಿ ಪರಾಟ ಮತ್ತು ಅವಳು ತುಂಬಾ ಇಷ್ಟಪಡೋ ಬನಾನಾ ಚಿಪ್ಸ್ನ ಹಾಕಿದ್ದೀನಿ. ಹಾಗೆ ಅವಳಿಗೆ ಜೀರಿಗೆ ನೀರು, ನಾವು ಅವಳಿಗೆ ಸ್ಕೂಲಿಗೆ ಪ್ರತಿದಿನ ಜೀರಿಗೆ ನೀರೇ ಕಳಿಸೋದು. ಸೊ ಹಾಗೆ ಅವಳು ಬಾಕ್ಸ್ನ ಪ್ಯಾಕ್ ಮಾಡಿ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾಯಿದ್ದೆ. ಸೊ ಅದಾದ ನಂತರ ಇಲ್ಲಿ ಅವರಪ್ಪ ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಮೂಲಿ ಪರಾಟ ಆಗಿರೋದ್ರಿಂದ ಅವಳಿಗೆ ಇಷ್ಟ ಇಲ್ಲ, ತಿಂತಾ ಇಲ್ಲ. ಏನು ಮಾಡೋದು, ಒಂದೊಂದು ಸತಿ ಹೆಲ್ತಿ ಐಟಮ್ಸ್ ತಿನ್ಸೋಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡತ್ತೆ. ಇಲ್ಲಿ ಇವಳನ್ನ ವ್ಯಾನಿಗೆ ಡ್ರಾಪ್ ಮಾಡೋಕ್ಕೆ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ವ್ಯಾನ್ ಇನ್ನೂ ಬಂದಿರಲಿಲ್ಲ. ಸೊ ಇವತ್ತು ನಾವು ಬೇಗ ಬಂದ್ವಿ, ವ್ಯಾನ್ ಇನ್ನೂ ಬಂದಿರಲಿಲ್ಲ. ಸೊ ಹಾಗೆ ಮೇಡಮ್ ಹ್ಯಾಪಿಯಾಗಿ ಸ್ಕೂಲ್ಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಸೊ ನಾನು ಇದುವರೆಗೂ 3 ವರ್ಷ ಆಯಿತು ಧನ್ವಿ ಅವಳು ಸ್ಕೂಲ್ ಜರ್ನಿನ ಸ್ಟಾರ್ಟ್ ಮಾಡಿ. ತುಂಬ ಕಮ್ಮಿ ಅವಳು ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿ ಹೋಗಿರೋದು ತುಂಬ ಕಮ್ಮಿ. ಅವಳು ಆದಷ್ಟು ಹ್ಯಾಪಿಯಾಗೆ ಹೋಗ್ತಾಳೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಮಕ್ಕಳು ಅವ್ರು ಎಂಜಾಯ್ ಮಾಡಿಕೊಂಡು ಸ್ಕೂಲಿಗೆ ಹೋಗಬೇಕು. ಇಲ್ಲಿ ಹಾಗೆ ಮಾರ್ನಿಂಗ್ ಪಿಜನ್ಸ್ ಬರ್ತದೆ. ಸೊ ಪಿಜನ್ಸ್ ಜೊತೆ ಆಟಾಡ್ತಾಯಿದ್ಲು, ಕೌಂಟ್ ಮಾಡ್ತಾಯಿದ್ಲು ಎಷ್ಟೊಂದು ಪಿಜನ್ಸ್ ಇದೆ ಅಂತ. ಸೊ ಇವತ್ತು ಮೇಡಮ್ಗೆ ಟೆಸ್ಟ್ ಇದೆ, ಸೊ ನಾನು ರಿವೈಸ್ ಮಾಡಿಸ್ತಾ ಇದ್ದೆ. ಅವ್ಳು ಹೇಳ್ತಾಯಿದ್ಲು, ಅಮ್ಮ ನನಗೆ ಗೊತ್ತು, ನೀನು ರಿವೈಸ್ ಮಾಡಿಸ್ಬೇಡ ಅಂತ ಹೇಳ್ತಾಯಿದ್ಲು. ಹಾಗೆ ಅವಳ ವ್ಯಾನ್ ಬಂತು. ಈ ಮಕ್ಕಳು ಮನೇಲಿದ್ದರೆ ಅಪ್ಪ ಎಷ್ಟು ಕಾಟ ಕೊಡ್ತಾರೆ ಅನಿಸುತ್ತೆ. ಹಾಗೆ ಇವರು ಸ್ವಲ್ಪ ಹೊತ್ತು ಮನೇಲಿಲ್ಲ ಅಂದರೆ ಖಾಲಿ ಅನಿಸುತ್ತೆ. ಸೊ ಪ್ರತಿದಿನ ಧನ್ವಿ ಸ್ಕೂಲ್ಗೆ ಹೋಗಬೇಕಾದ್ರೆ ನನಗೆ ಹಾಗೆ ಅನಿಸುತ್ತೆ. ಬಟ್ ಅದು ಒಂದು ಒಳ್ಳೆ ಕಾಸ್ಗೋಸ್ಕರ ಹೋಗೋದ್ರಿಂದ ನಾವು ಆ ಥರ ಅಂದ್ಕೋಬಾರ್ದು. ಹಾಗೆ ಸಂಜೆ ಆಯಿತು. ಇಲ್ಲಿ ಮನೆ ಪಕ್ಕದಲ್ಲಿ ವರಮಹಾಲಕ್ಷ್ಮಿ ಕೂರಿಸಿದ್ರು. ಸೊ ಅವ್ರು ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ನಾನು ಅವಳು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ವಿ. ಈ ಹೆಣ್ಮಕ್ಳಿಗೆ ಸ್ವಲ್ಪ ಹೂವು, ಬಳೆ, ಒಂದು ಚಿಕ್ಕ ಬೊಟ್ಟು ಇಟ್ಟರೆ ಎಷ್ಟು ಕ್ಯೂಟಾಗಿ ಕಾಣ್ತಾರಲ್ಲ. ಸೊ ಹಾಗೇ ಅವಳ ಒಂದು ಡ್ರೆಸ್ಸನ್ನು ತೋರಿಸ್ತಾ ಇದ್ಲು, ಅವಳ ಬಳೆನ ತೋರಿಸ್ತಾ ಇದ್ಲು. ಹಾಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಒಂದು ವಾಕನ್ನು ಮುಗಿಸಿ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ಈ ಚಾನಲ್ಗೆ ಬೇಕೇ ಬೇಕು. ಥ್ಯಾಂಕ್ ಯು.